ಎಲ್ರಿಗೂ ನಮಸ್ಕಾರ. ನಮ್ಮನೆ ಅಡುಗೆ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಎಷ್ಟೇ ವೆರೈಟಿ ಒಬ್ಬಟ್ಟಿದ್ರೂ ಉಗಾದಿ ಹಬ್ಬಕ್ಕೆ ಟ್ರೆಡಿಷನ್ ಆಗಿ ಮಾಡೋದು ಬೇಳೆ ಒಬ್ಬಟ್ಟು. ಬೇಳೆ ಒಬ್ಬಟ್ಟು ತಿನ್ನೋದಕ್ಕೆ ಎಷ್ಟು ಸುಲಭ ಮತ್ತು ಎಷ್ಟು ರುಚಿನೋ ಮಾಡೋದು ಅಷ್ಟೇ ತುಂಬ ಸುಲಭವಾಗಿ ತೋರಿಸ್ಕೊಟ್ಟಿದ್ದೀನಿ. ಹಾಗೆ ನನ್ನ ಚಾನಲ್ಲು ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ವರ್ಷಕ್ಕೊಂದ್ಸತಿ ಬರೋ ಉಗಾದಿ ಹಬ್ಬಕ್ಕೆ ಬೇಳೆ ಒಬ್ಬಟ್ಟು ಬೇಕೇ ಬೇಕು. ಒಬ್ಬಟ್ಟು ಅಂದಿದ ತಕ್ಷಣ ಎಲ್ಲರ ಮನೆಗೂ ಹಬ್ಬದ ವಾತಾವರಣ. ಸೊ ಇಂಥ ಸಂದರ್ಭದಲ್ಲಿ ಒಬ್ಬಟ್ಟಿಲ್ಲ ಅಂದರೆ ಹೇಗೆ? ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನೋಡೋದಕ್ಕೆ ಮುಂಚೆ ಫ್ರೆಂಡ್ಸ್ ನನ್ನ ಚಾನಲ್ಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನನ್ನ ರೆಸಿಪಿ ತುಂಬ ಸಿಂಪಲ್ಲಾಗಿ ತೋರಿಸ್ಕೊಟ್ಟಿದ್ದೀನಿ. ನನ್ನ ವೀಡಿಯೋಸ್ ಎಲ್ಲ ನೋಡಿ ಲೈಕ್ ಮಾಡಿ. ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಕುಕ್ಕರ್ ತೊಗೊಳ್ಳಿ. ಅದರಲ್ಲಿ 1 ಕಪ್ಪು ತೊಗರಿಬೇಳೆ ತೊಗೊಳ್ಳಿ. ತೊಗರಿಬೇಳೆ ಇಲ್ಲಿ ನಾನು ತೊಳೆದು ಮತ್ತು ಬೇಳೆ ಬೇಯೋ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ. ಹಾಕ್ಬಿಟ್ಟು ಒಂದು 3 ವಿಸಿಲು ಕೊಡಿ. ಬೇಳೆ ಬೇಯೋ ಅಷ್ಟರಲ್ಲಿ ಹಿಟ್ಟು ಕಲಿಸ್ಕೊಳ್ಳೋಕ್ಕೆ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡು ಅದಕ್ಕೆ 1 ಕಪ್ಪಷ್ಟು ಗೋಧಿ ಹಿಟ್ಟು ತೊಗೊಳ್ಳಿ. ನಂತರ ಒಂದು 1/4 ಕಪ್ಪಷ್ಟು ಚಿರೋಟಿ ರವೆ ಹಾಕಿ ತುಂಬ ಚೆನ್ನಾಗಿ ಬರುತ್ತೆ. ಹೋಳಿಗೆ ಸಾಫ್ಟಾಗೂ ಬರುತ್ತೆ ಮತ್ತು ಕ್ರಿಸ್ಪಿಯಾಗೂ ಇರುತ್ತೆ. ಮತ್ತು ಅರಿಶಿನ ಇಲ್ಲ ಅಂದರೆ ಹೇಗೆ? ಅರಿಶಿನ ಒಂದು 1/4 ಟೇಬಲ್ ಸ್ಪೂನ್ ಹಾಕ್ಕೊಂಡು ನಿಧಾನಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂಡು ಒಂದು ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೊಳ್ಳಿ. ಜಾಸ್ತಿ ನೀರು ಹಾಕಕ್ಕೆ ಹೋಗಬೇಡಿ. ಒಂದು ಸಾಫ್ಟ್ ಆದರೆ ಪರವಾಗಿಲ್ಲ. ಯಾಕಂದರೆ ಇಲ್ಲಿ ನಾವು ರವೆ ಹಾಕಿರೋದ್ರಿಂದ ಸೊ ರವೆ ನೀರಿನ ಅಂಶನೂ ಹೀರ್ಕೊಳ್ಳುತ್ತೆ. ಒಂದು 4 ಟೇಬಲ್ ಸ್ಪೂನು ಎಣ್ಣೆ ಹಾಕಿಬಿಟ್ಟು ಇನ್ನೂ ಒಂದು ಸತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಾದಮೇಲೆ ಇನ್ನೊಂದು ಸ್ವಲ್ಪ ಮೇಲೆ ಎಣ್ಣೆ ಹಾಕಿಬಿಟ್ಟು 2 ಅವರು ನೆನೆಯಕ್ಕೆ ಬಿಡಿ. ನೋಡಿ ವಿಡಿಯೋದಲ್ಲಿ ತೋರಿಸಿರೋ ಥರ ಸಾಫ್ಟಾಗಿ ನೀವು ಹಿಟ್ಟನ್ನು ಕಲಿಸ್ಕೊಳ್ಳಿ. ಹೋಳಿಗೆ ತುಂಬ ಚೆನ್ನಾಗಿ ಬರುತ್ತೆ. ಮಿನಿಮಮ್ ಒಂದು 2 ಅವರ್ಸ್ ಆದರೂ ನೆನೆಯಕ್ಕೆ ಬಿಡಿ. ನಂತರ ಇಲ್ಲಿ ಬೇಳೆ ಬೆಂದಿದೆ ನೋಡಿ. ಬೆಂದಿರೋ ಅಂಥ ಬೇಳೆ ಸೋಸ್ಕೊಳ್ಳಿ. ಹಾಗೆ ಒಂದು ಕಡಾಯಿಗೆ 1 ಕಪ್ಪಷ್ಟು ಬೆಲ್ಲ ತೊಗೊಂಡು ಅದಕ್ಕೆ ಒಂದು ಅರ್ಧ ಕಪ್ಪಷ್ಟು ನೀರು ಹಾಕಿಬಿಟ್ಟು ಬೆಲ್ಲ ಕರಗಕ್ಕೆ ಬಿಡಿ. ಮತ್ತು ಬೆಲ್ಲ ಒಂಥರ ಅಂಟಂಟಾಗಿ ಬರಲಿ. ಆ ಟೈಮಲ್ಲಿ ಸೋಸಿಟ್ಕೊಂಡಿರೋ ಅಂಥ ಬೇಳೆ ಹಾಗೆ ಸ್ವಲ್ಪ ಏಲಕ್ಕಿ ಪುಡಿ, ಒಂದು 1/4 ಬಟ್ಲು ಕೊಬ್ಬರಿ ತುರಿ ಸಹ ಹಾಕಿ ಒಳ್ಳೆ ಟೇಸ್ಟ್ ಕೊಡುತ್ತೆ. ಎಲ್ಲನೂ ಹಾಕಿಬಿಟ್ಟು ನೀಟಾಗಿ ಪಾಕ ಬರೋ ಥರ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ 2 ಟೇಬಲ್ ಸ್ಪೂನು ತುಪ್ಪ ಸಹ ಹಾಕಿಬಿಟ್ಟು ಪಾಕ ತಣ್ಣಗಾಗಕ್ಕೆ ಬಿಡಿ. ನಂತರ ಒಂದು ಮಿಕ್ಸಿ ಜಾರ್ ತೊಗೊಂಡು ಮಿಕ್ಸ್ ಮಾಡಿ ಇಟ್ಕೊಂಡಿರೋ ಅಂಥ ಪಾಕ ಎಲ್ಲ ಸ್ಮೂತಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಪೇಸ್ಟ್ ಮಾಡ್ಕೊಂಡಾದಮೇಲೆ ನಿಮಗೆ ಯಾವ ಗಾತ್ರಕ್ಕೆ ಬೇಕೋ ಆ ಗಾತ್ರದಲ್ಲಿ ಉಂಡೆ ಕಟ್ಕೊಂಡು ಎತ್ತಿಟ್ಕೊಳ್ಳಿ. ನೋಡಿ ಈ ಥರ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಕಲಸಿರೋ ಅಂಥ ಹಿಟ್ಟು 2 ಅವರ್ ಆಗಿದೆ. ನೋಡಿ ಚೆನ್ನಾಗಿ ನೆಂದಿದೆ. ಈ ಥರ ಚೆನ್ನಾಗಿ ನೆಂದಾದಮೇಲೆ ಒಂದು ಸತಿ ನೀಟಾಗಿ ನೀವು ನಾದ್ಕೊಳ್ಳಿ. ಸಾಫ್ಟಾಗಿ ಬರುತ್ತೆ. ಇಲ್ಲೊಂದು ಶೀಟಿಗೆ ನಾನು ಎಣ್ಣೆ ಹಾಕ್ಕೊಂಡು ನಾದಿಟ್ಕೊಂಡಿರೋ ಅಂಥ ಹಿಟ್ಟನ್ನು ಸ್ಪ್ರೆಡ್ ಮಾಡಿಕೊಂಡು ಹಾಗೆ ಉಂಡೆ ಕಟ್ಟಿರೋ ಅಂಥ ಹೂರಣ ಸಹ ಹಾಕಿಬಿಟ್ಟು ನೀಟಾಗಿ ಸ್ಟಫಿಂಗ್ ಫಿಲ್ ಮಾಡ್ಕೊಳ್ಳಿ. ಮತ್ತು ಎಷ್ಟು ನೀಟಾಗಿ ಸ್ಟಫಿಂಗ್ ಫಿಲ್ ಮಾಡಬೇಕು ಅಂದರೆ ಸ್ವಲ್ಪನೂ ಆಚೆ ಬರಬಾರ್ದು. ಆ ಥರ ಕ್ಲೀನಾಗಿ ಒಂದು ಬಾಲ್ ಶೇಪಲ್ಲಿ ತೊಗೊಂಡು ಫಸ್ಟು ಕೈಯಿಂದ ತಟ್ಕೊಂಡು ಒಳಗಿರೋ ಹೂರಣ ಎಲ್ಲ ಕಡೆಯೂ ಸ್ಪ್ರೆಡ್ ಆಗಲಿ. ನಂತರ ಒಂದು ಲಟ್ಟಣಿಗೆ ತೊಗೊಂಡು ಆ ಲಟ್ಟಣಿಗೆಗೆ ಸ್ವಲ್ಪ ಎಣ್ಣೆ ಹಚ್ಕೊಳ್ಳಿ. ನೋಡಿ ವಿಡಿಯೋದಲ್ಲಿ ತೋರಿಸಿರೋ ಅಂಥದ್ದು ಎಷ್ಟು ತೆಳ್ಳಗೆ ಬರುತ್ತೆ ಅಂದರೆ ಅಷ್ಟು ತೆಳ್ಳಗೆ ಬರುತ್ತೆ. ಮತ್ತು ನಿಮಗೆ ತೆಳ್ಳಗೆ ಬೇಕು ಅಂದರೆ ತೆಳ್ಳಗೂ ಮಾಡ್ಕೊಬೋದು, ಮೀಡಿಯಮ್ ಸೈಜಲ್ಲಿ ಬೇಕು ಅಂದರೆ ಮೀಡಿಯಮ್ ಸೈಜಲ್ಲೂ ಮಾಡ್ಕೊಬೋದು. ತವಕ್ಕೆ ಸ್ವಲ್ಪ ಎಣ್ಣೆ ಸವರ್ಬಿಡಿ. ಆವಾಗ ಹೋಳಿಗೆ ಅಂಟಲ್ಲ. ನೋಡಿ ಈ ಥರ ಹಾಕಿಬಿಟ್ಟು ಹೋಳಿಗೆ 2 ಕಡೆ ನಿಧಾನವಾಗಿ ಲೋ ಫ್ಲೇಮಲ್ಲಿ ಬೇಯಿಸಿ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಟೇಸ್ಟು ಒಳ್ಳೆ ಟೇಸ್ಟ್ ಕೊಡುತ್ತೆ. ಈ ಸತಿ ಉಗಾದಿ ಹಬ್ಬಕ್ಕೆ ನಾನು ತೋರಿಸಿರೋ ಮೆಥಡು ಮಾಡಿ ನೋಡಿ. ಹೆಂಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ಫ್ರೆಂಡ್ಸ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಒಬ್ಬಟ್ಟಿಗೆ ಒಂದು ಸ್ವಲ್ಪ ನೀವು ತುಪ್ಪ ಹಚ್ಚಿಬಿಟ್ಟು ತಿಂದರೆ ಇನ್ನೂ ಚೆನ್ನಾಗಿ ಒಳ್ಳೆ ಟೇಸ್ಟ್ ಕೊಡುತ್ತೆ. ನನ್ನ ಮೆಥಡು ಟ್ರೈ ಮಾಡಿ ನೋಡಿ. ಹೆಂಗೆ ಬಂದಿದೆ ಅಂತ ಕಮೆಂಟ್ ಮಾಡಿ.
ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.